ಅಥಣಿಯಲ್ಲಿ ರಾಣಿ ಚೆನ್ನಮ್ಮಳ ಭಾವಚಿತ್ರವನ್ನು ತೆರವು ಮಾಡಲಾಗಿದೆ. ಪಂಚಮಸಾಲಿ ಸಮುದಾಯ ಶ್ರೀಗಳಿಂದ ಆಕ್ರೋಶ ವ್ಯಕ್ತವಾಗಿದೆ. ಜೋಡ್ಕೆರೆ ರಸ್ತೆ ಬದಿಯಲ್ಲಿ ಅಳವಡಿಸಿದಂತಹ ಭಾವಚಿತ್ರ ಇದು. ಬೆಳಗಾವಿಯ ಅಥಣಿಯಲ್ಲಿ ಶ್ರೀಗಳಿಂದ ಇದೀಗ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. 24 ಗಂಟೆಗಳಲ್ಲಿ ಚೆನ್ನಮ್ಮ ಭಾವಚಿತ್ರವನ್ನು ಮರುಸ್ಥಾಪನೆಯನ್ನ ಮಾಡಬೇಕು ಅಂತ ಹೇಳಿ ಒತ್ತಾಯಿಸಿದ್ದಾರೆ. ಪಂಚಮಸಾಲಿ ಶ್ರೀ ಜಯಮೃತ್ಯುಂಜಯ ಸ್ವಾಮೀಜಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಭಿವೃದ್ಧಿ ಹೆಸರಲ್ಲಿ ನಗರಸಭೆಯಿಂದ ರಾಣಿ ಚೆನ್ನಮ್ಮಳ ಭಾವಚಿತ್ರವನ್ನು ತೆರವು ಮಾಡಲಾಗಿದೆ. ರಾಣಿ ಚೆನ್ನಮ್ಮಳ ವೃತ್ತ ನಿರ್ಮಾಣ ಮಾಡುವ ಉದ್ದೇಶದಿಂದ ಅಲ್ಲಿಗೆ ಭಾವಚಿತ್ರವನ್ನು ಅಳವಡಿಸಲಾಗಿತ್ತು. ಯಾಕಾಗಿ ಅವರು ತೆರವು ಮಾಡಿದ್ದಾರೆ ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದುರುದ್ದೇಶದಿಂದ ರಾಣಿ ಚೆನ್ನಮ್ಮಳ ಭಾವಚಿತ್ರವನ್ನು ತೆರವುಗೊಳಿಸಿದ್ದಾರೆ. 24 ಗಂಟೆಗಳಲ್ಲಿ ಅಲ್ಲಿಗೆ ಹಾಕಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ. ಚೀಫ್ ಆಫೀಸರ್ ಹೇಳ್ಬೇಕಲ್ರಿ, ಚೀಫ್ ಆಫೀಸರ್ ಹೇಳ್ಬೇಕಲ್ಲ. ಗೌರ್ಮೆಂಟ್ ಇಂದ ಆಗಿ ಅವ್ರನ್ನೇ ಕೇಳಬೇಕಿತ್ತಲ್ಲ. ಬೋರ್ಡ್ ತೆಗಿಬರೋದು ಬೋರ್ಡ್ ಅದು ಸರ್ ರಿಪ್ರೆಸೆಂಟೇಟಿವ್ ನೀವು ಇದನ್ನ ಅಲ್ಲಿ ಬೋರ್ಡ್ ಇರ್ತೀವಿ. ಬೋರ್ಡ್ ಅದನ್ನ ಯಾರಿಗಾದ್ರೂ ಇಂಟಿಮೇಷನ್ ಮಾಡಿರಿ ಅದನ್ನ ತೆಗಿಬೇಕಾದ್ರ ಬಗ್ಗೆ ಇಂಟಿಮೇಷನ್ ಮಾಡಿಲ್ಲ ಸರ್. ಯಾಕಂದ್ರೆ ಅದು ನಾ ಹೇಳಿ ಸರ್, ಅಲ್ಲಿಂದ ಗಾಡಿ ತೊಗೊಂಡು ಬರ್ಬೇಕಾದ್ರೆ ಹತ್ತೈತೆ ಬೆಂಡ್ ಆಗಿ ನಾವು ಪ್ರಾಬ್ಲಮ್ ಆಗೋದು ಬೇಡ ಅಂತ ನಾನು ನೀಟಾಗಿ ಯಾರಿಗಾದ್ರೂ ಒಂದು ಅವ್ರಿಗೆ ಇಂಟಿಮೇಷನ್ ಮಾಡ್ತೀವಿ. ನಾನು ನಿಜ ಹೇಳ್ತೀನಿ ಸರ್, ಅದು ಯಾರು ಇಂಟಿಮೇಷನ್ ಗೊತ್ತಿಲ್ಲ ಅಂದ್ರೆ ನೀವು ಕೇಳಬೇಕು. ಯಾರು ಚೀಫ್ ಆಫೀಸರ್ ಹೇಳ್ಬೇಕಲ್ರಿ, ಚೀಫ್ ಆಫೀಸರ್ ಹೇಳ್ಬೇಕಲ್ಲ. ಗೌರ್ಮೆಂಟ್ ಇಂದ ಆಗಿ ಸರ್. ಅವ್ರಿಗೆ ಹೇಳ್ಬೇಕಲ್ಲ. ಅವ್ರನ್ನೇ ಕೇಳಬೇಕಿತ್ತಲ್ಲ. ಬೋರ್ಡ್ ತೆಗಿಬರೋದು